ಸಂಜೆಯಿಂದ ಬೆಂಗಳೂರಿನಾದ್ಯಂತ ಭಾರಿ ಮಳೆ ಸುರಿದಿದೆ. ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿದೆ. ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಪ್ರಯಾಣಿಕರು ಮನೆಗಳಿಗೆ ತೆರಳಲು ಪರದಾಡುವಂತಾಗಿದೆ. ಕಳೆದ 4 ಗಂಟೆಯಿಂದ ಸಂಜೆಯಿಂದ ಭಾರಿ ಮಳೆ ಸುರಿತಾ ಇದೆ ಬೆಂಗಳೂರಿನಾದ್ಯಂತ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಶ್ವಿನಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶ್ವಿನಿ, ಸಾಯಂಕಾಲದಿಂದ ಭಾರಿ ಮಳೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸೊ ನೀವಿರ್ತಕ್ಕಂತಹ ಪ್ರದೇಶದಲ್ಲಿ ಯಾವ ರೀತಿ ಮಳೆಯ ಅಬ್ಬರ ಕಾಣ್ತಿದೆ, ಏನೆಲ್ಲ ಹಾನಿ ಸಂಭವಿಸಿದೆ? ದಿವ್ಯಶ್ರೀ, ಏನಂದ್ರೆ ಕಳೆದ ರಾತ್ರಿಯಿಂದ ವರುಣನ ಅಬ್ಬರ ಜೋರಾಗಿದೆ ಅಂತ ಹೇಳಬೇಕು. ಕೆಳಮಟ್ಟದಲ್ಲಿರುವಂತಹ ಏರಿಯಾಗಳಲ್ಲಿ ಸಂಪೂರ್ಣ ಜಲಾವೃತವಾಗಿದೆ ಮನೆಗಳು. ನಾವು ಕಳಿಸಿರುವಂತಹ ದೃಶ್ಯಗಳಲ್ಲಿ ನೀವು ನೋಡಬಹುದು, ಎಲ್ಲ ಮನೆಗಳಲ್ಲಿನ ಸಾಮಾನುಗಳು ರಸ್ತೆಗೆ ಬಂದು ನಿಂತಿದೆ. ಯಾಕಂದ್ರೆ ಒಳಗಡೆ ಸಾಕಷ್ಟು ನೀರು ನುಗ್ಗಿ ಎಲ್ಲ ಸಾಮಾನನ್ನು ಹೊರಗಡೆ ತಂದಿಟ್ಟುಕೊಳ್ಳುವಂತಹ ದೃಶ್ಯಗಳು ಇಲ್ಲಿ ಸಾಮಾನ್ಯವಾಗಿದೆ. ನಾವೀಗ ಚಂದ್ರ ಲೇಔಟ್, ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಚಂದ್ರ ಲೇಔಟ್ ಅಲ್ಲಿ ಇದ್ದೀವಿ. ಚಂದ್ರ ಲೇಔಟ್ ನ ಒಂದು ಭಾಗ ಸಾಕಷ್ಟು ಸುಸಜ್ಜಿತವಾಗಿದೆ. ಆದರೆ ಒರಿಜಿನಲ್ ಚಂದ್ರ ಲೇಔಟ್ ಒಳಗಡೆ ಇಳಿದಾಗ ಇಲ್ಲಿನ ದುಸ್ಥಿತಿ ನಮ್ಮ ಕಣ್ಣು ಮುಂದೆ ತೆರೆಕೊಳ್ಳುತ್ತೆ. ಇಲ್ಲಿನ ಜನಗಳು ನಮ್ಮೊಟ್ಟಿಗಿದ್ದಾರೆ, ಇಲ್ಲಿನ ಸ್ಲಮ್ ನಿವಾಸಿಗಳು ನಮ್ಮೊಟ್ಟಿಗಿದ್ದಾರೆ. ಅವರನ್ನೇ ಕೇಳೋಣ, ಮಳೆಯಿಂದ ಏನೆಲ್ಲ ಅವಾಂತರಗಳಾಗ್ತಾ ಇದೆ ಅಂತ. ಮೇಡಮ್ ಹೇಳಿ, ಇಲ್ಲಿ ಸಾಕಷ್ಟು ಮಳೆಯಿಂದ ಅಬ್ಬರದಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಏನೆಲ್ಲ ಆಗ್ತಾ ಇದೆ? ತುಂಬಾ ತೊಂದರೆ ಆಗೈತೆ ನಮ್ಗೆ. ನೀರು ಮನೆ ತುಂಬಾ ನೀರಾಗಿ ಪಾತ್ರೆ ಪಲಸೆ ಎಲ್ಲಾನು ಕೊಚ್ಕೊಂಡು ಹೋಗಿದೆ. ಈ ಉಮೇಶ್ ಶೆಟ್ಟಿ ಅಣ್ಣ ಅವರು, ಆ ಸೋಮಣ್ಣನ ಕಡೆಯವರು ಹುಡುಗರೆಲ್ಲ ಬಂದು ನಮ್ಗೆ ಆ ಪಾತ್ರೆ ಅವು ಇವು ಹೇಳಿದ್ದು ಸಿಕ್ಕದವು ಇಲ್ದವು ಇಲ್ಲ ಮೇಡಮ್. ನಮಗೆ ತುಂಬಾ ತಾಪತ್ರೆ ಆಗೈತೆ. ಮನೆ ತುಂಬಾ ನೀರು, ಮನೆ ಮಕ್ಕಳು ಮರಿ ಎಲ್ಲ ಕೊಚ್ಕೊಂಡು ಹೋಗಿ ಒಂದು ಹೊದ್ಕೊಳಕ್ ಒಂದು ಬಟ್ಟೆ ಇಲ್ಲ, ಒಂದು ತೊಟ್ಕೊಳಕ್ ಒಂದು ಬ್ಲೌಸ್ ಇಲ್ಲ. ಆ ತರ ಆಗಿ ಮಕ್ಕಳು ಮರಿ ಎಲ್ಲ ಅಲ್ಕೊಂಡು ಚಳಿಲಿ ಒದ್ದಾಡ್ತಿದ್ದೀವಿ. ಈಗ ನೋಡಿ ಮಲಗಿದ್ವಿ, ಮಲ್ಕೊಳಕ್ ನಿದ್ದೆ ಬರ್ತಿಲ್ಲ. ನಮ್ಗೆ ತುಂಬಾ ತಾಪತ್ರೆ ಆಗೈತೆ ಮೇಡಮ್. ಈ ಉಮೇಶ್ ಶೆಟ್ಟಿ ಅಣ್ಣ ಅವರು ಬೆಳಗ್ಗೆಯಿಂದ 4-5 ಸಾರಿ ಬಂದು ನಮ್ಗೆ ಊಟ ಉಪಚಾರ ನಾಷ್ಟ ಇಂದ ಹಿಡಿದು ಸಂಜೆ ರಾತ್ರಿ ಊಟ ಎಲ್ಲಾನು ಕೊಟ್ಟವ್ರೆ. ನಾವ್ ಇವಾಗ ಯಾರನ್ನ ಕೇಳ್ಬೇಕು ಹೇಳಿ? ಯಾವ ಮಿನಿಸ್ಟ್ರು ಬಂದಿಲ್ಲ, ಯಾರು ಬಂದಿಲ್ಲ. ಉಮೇಶ್ ಶೆಟ್ಟಿ ಅಣ್ಣ ಬಂದವ್ರೆ 4-5 ಸಾರಿ. ಓಕೆ, ಇಲ್ಲಿನ ಕಾರ್ಪೊರೇಟರ್ ಉಮೇಶ್ ಶೆಟ್ಟಿ ಬಂದು ಸಾಕಷ್ಟು ನೆರವನ್ನ ಕೊಟ್ಟಿದ್ದಾರೆ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರಿಗೆ ಏನೆಲ್ಲ ಸಮಸ್ಯೆ ಆಗುತ್ತೆ ಕೇಳೋಣ. ಮೇಡಮ್ ಹೇಳಿ, ಎಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ ಇಲ್ಲಿ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ? ಪ್ರತಿ ಬಾರಿ ಬರುತ್ತೆ, ಇಷ್ಟು ಮಳೆ ಏನ್ ಬರಲ್ಲ. ಮಳೆ ಬರುತ್ತೆ, ಒಂದು 2 ಅಡಿ 3 ಅಡಿ ನೀರು ತುಂಬಿಕೊಡ್ದೆ ನೀರು ಖಾಲಿ ಮಾಡ್ತೀವಿ, ಅದರೊಳಗೆ ವಾಸ ಮಾಡ್ತೀವಿ. ಈ ಸತಿ ಬರೀ ಮನೆ ಸಾಮಾನು ಎಲ್ಲ ಕಚ್ಕೊಂಡು ಹೋಗಿ, ಮಕ್ಕಳು 2 ಕಚ್ಕೊಂಡೋಗಿದ್ರು, ಹೆಂಗೋ ಉಳಿಸಿದ್ರು. ಒಂದು ಅಜ್ಜಿ ಕಚ್ಕೊಂಡೋಗಿತ್ತು, ಅವ್ರಿಗೆ ಹುಡುಗರು ಎಲ್ಲ ಹೋಗಿ ನಮ್ಮ ಹುಡುಗರು ಎಲ್ಲ ಉಳಿಸಿ ನೈಟ್ ಎಲ್ಲ 11 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ರಾತ್ರಿ ಒಳಗೂ ಅವ್ರಿಗೂ ಕಾಪಾಡಿ ತಗೊಂಡೋಗಿ ಸ್ಕೂಲ್ ಒಳಗೆ ಎಲ್ಲರಿಗೂ ಮಲಗಿಸಿ ಅವ್ರ ಸಾಮಾನು ಎಲ್ಲ ಕಚ್ಕೊಂಡೈತೆ. ಅವ್ರು ಉಟ್ಕೊಳಕ್ ಬಟ್ಟೆ ಇಲ್ಲ, ಏನಿಲ್ಲ. ಉಮೇಶ್ ಶೆಟ್ಟಿ ಅವ್ರಿಗೆ ನಾವು ಫೋನ್ ಮಾಡಿದ್ರು, ಕೌನ್ಸಿಲರು ಅವ್ರು ಬಂದು ನೈಟ್ ಎಲ್ಲ ನಮ್ಮ ಜೊತೆಗಿದ್ದು ಇನ್ನುವರೆಗೂ ನೆನ್ನೆ ನೈಟಿಂದ ಇವತ್ತು ನೈಟ್ ಒಳಗೂ ನಮ್ಮ ಜೊತೆ ಇದ್ದಾರೆ. ಅಡುಗೆ ಮಾಡಿದ್ರು, ಎಲ್ಲರಿಗೂ ಊಟಕ್ಕೆ ಹಾಕಿದ್ದಾರೆ. ಈಗ ಮಲ್ಗಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ನಾಳೆ ಕಂಬ್ಲಿ ಅವ್ರಿಗೂ ಏನೋ ಇರೋ ಪಾಲಿಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನಂದ್ರೆ ಬಿಬಿಎಂಪಿಯ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಈ ರೀತಿಯೆಲ್ಲ ಆಗ್ತಾ ಇದೆ. ಯಾಕಂದ್ರೆ ಒಂದು ಕಾಮಗಾರಿಯು ಇಲ್ಲಿ ಸರಿಯಾಗಿ ಆಗ್ತಾ ಇಲ್ಲ, ಆದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇರೋದು ಜಗಜ್ಜಾಹೀರಾದ ವಿಚಾರ. ಆದ್ರೆ ಇಲ್ಲಿನ ಕಾರ್ಪೊರೇಟರ್ ಸ್ವಲ್ಪ ಕೋಆಪರೇಟಿವ್ ಆಗಿರೋದ್ರಿಂದ ಸ್ವಲ್ಪ ಉಸಿರಾಡುವಂತಾಗಿದೆ ಅಂತಿದ್ದಾರೆ ಜನ. ದಿವ್ಯಶ್ರೀ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.
ಒಟ್ಟಾರೆ ಮಳೆಯಿಂದ ಅವಾಂತರಗಳು ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಮೇಯರ್ ಆದಂತಹ ಶಾರದಮ್ಮ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಾರದಮ್ಮನವರೇ, ಮಳೆಯ ಅಬ್ಬರ ಜೋರಾಗಿದೆ. ಬೆಂಗಳೂರಿನಾದ್ಯಂತ ಪ್ರತಿಷ್ಠಿತ ಒಂದು ಬಡಾವಣೆ ಆದಂತಹ ಚಂದ್ರ ಲೇಔಟ್ ಅಲ್ಲೂ ಕೂಡ ಎಲ್ಲ ಅಸ್ತವ್ಯಸ್ತವಾಗಿದೆ ಅಂತ ನಾಗರಿಕರು ಹೇಳ್ತಿದ್ದಾರೆ. ಮಳೆ ಬರೋದು ಅದೊಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿಲ್ವಾ? ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಸ್ವಲ್ಪ ಲೈನ್ ಕಲ್ಸ್ಕೊಂತ ಇದೆ, ಬೇರೆ ಟ್ರೈ ಮಾಡಿ ಸ್ವಲ್ಪ. ಓಕೆ ಮೇಡಮ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇಲ್ವಾ? ಇಲ್ಲ, ಕಲ್ಸ್ಕೊಂತ ಇದೆ ಮೇಡಮ್. ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಹೇಳಿ. ಈಗಾಗಲೇ ಮಳೆ ಬಂದು ಹಲವಾರು ಕಡೆ ಅಸ್ತವ್ಯಸ್ತ ಆಗಿದೆ, ಡಿಸ್ಟರ್ಬ್ ಬರ್ತಾ ಇದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ. ಒಟ್ಟಾರೆ ಬೆಂಗಳೂರಿನಾದ್ಯಂತ ಮಳೆಯ ಅಬ್ಬರ ಜೋರಾಗಿದೆ. ಒಂದು ರೀತಿ ನೆರೆ ಬಂದಂತಾಗಿದೆ. ಚಂದ್ರ ಲೇಔಟ್ನ ನಾಗರಿಕರು ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರು. ಅಲ್ಲಿರ್ತಕ್ಕಂತಹ ವಸ್ತುಗಳೆಲ್ಲ ಚಲಾಪಿಲಿಯಾಗಿದೆ. ಅಲ್ಲಿನ ಕಾರ್ಪೊರೇಟ್ ಆದಂತಹ ಉಮೇಶ್ ಅವರು ಕೂಡ ಬಂದು, ಉಮೇಶ್ ಶೆಟ್ಟಿ ಅವರು ಬಂದು ಅವರ ಹುಡುಗರು ಬಂದ್ಬಿಟ್ಟು ಒಂದು ಸಹಾಯ ಹಸ್ತವನ್ನು ಚಾಚಿದ್ರು ಅನ್ನೋ ಮಾತನ್ನ ನಾಗರಿಕರು ಹೇಳ್ತಾ ಇದ್ರು. ಒಟ್ಟಾರೆ ಲಗ್ಗೆರೆ ಇರ್ಬೋದು, ಚಂದ್ರ ಲೇಔಟ್ ಇರ್ಬೋದು, ಇನ್ನು ಹಲವಾರು ಕಡೆ ಮಳೆಯ ಅಬ್ಬರ ಜೋರಾಗಿದೆ. ಸತತ 4 ಗಂಟೆಯಿಂದ ಮಳೆಯ ಅಬ್ಬರ ಜೋರಾಗಿದೆ. ಸಂಜೆಯ ನಂತರ ಈ ಒಂದು ಮಳೆಯ ಅಬ್ಬರ ಜಾಸ್ತಿ ಆಗಿತ್ತು. ಈ ಮಳೆಯ ಅಬ್ಬರಕ್ಕೆ ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ. ರಸ್ತೆ ಸಂಚಾರದಲ್ಲಿ ಅಸ್ತವ್ಯಸ್ತವಾಗಿದೆ. ಮುಂದಿನ ವೆದರ್ ರಿಪೋರ್ಟ್ ಪ್ರಕಾರ ಮಳೆ ಮುಂದುವರಿಯ ಲಕ್ಷಣಗಳು ಇವೆಯಾ ಇಲ್ವಾ ಅನ್ನೋದು ವೆದರ್ ರಿಪೋರ್ಟಿಂದ ತಿಳಿಯಲಾಗುತ್ತೆ.